ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ನಾಳೆ ನಡೆಯಲಿರೋ ರಾಜಸ್ಥಾನ್ ವರ್ಸಸ್ RCB ಮ್ಯಾಚು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಎರಡೂ ಒಂದು ತಂಡಗಳಿಗೆ ಇಂಪಾರ್ಟೆಂಟ್. ಸೊ ಆ ಒಂದು ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನಮ್ಮ ಸಹೋದ್ಯೋಗಿ ಹರಿ ಅವರಿದ್ದಾರೆ. ಕೇಳ್ತಗೋಣ ಅವ್ರ ಹತ್ರನೇ ಎಷ್ಟು ಆ ಒಂದು ಮ್ಯಾಚ್ ರೋಚಕವಾಗಿರುತ್ತೆ, ಮತ್ತೆ ಎರಡು ತಂಡಗಳು ಕೂಡ ಒಂಥರ ಮದಗಜಗಳು, ಎರಡೂ ಸೋಲಿಲ್ಲದ ಸರ್ದಾರರಾಗಿ ಟಾಪ್ ಅಲ್ಲಿದೆ. ಒಂದ್ ಕಡೆ 3 ಮ್ಯಾಚ್ ಅನ್ನ ಗೆದ್ದು ರಾಜಸ್ಥಾನ ಟಾಪ್ ಅಲ್ಲಿದ್ರೆ, ಆಡಿರೋ 2 ಮ್ಯಾಚ್ ಅನ್ನ ಗೆದ್ದು RCB 3ನೇ ಸ್ಥಾನದಲ್ಲಿದೆ. ಸೊ ಆ ಮ್ಯಾಚ್ ಯಾವ ತರ ಫೈಟ್ ಇದೆ, ಅದರಲ್ಲೂ ಕೂಡ ಗುವಾಹಟಿಯಲ್ಲಿ, ಅಂದ್ರೆ ಹೋಮ್ ಟೌನ್ ಇಲ್ಲ, ಗುವಾಹಟಿಯಲ್ಲಿ ನಡೀತಾ ಇದೆ. ಸೊ ಎರಡು ತಂಡಗಳಿಗೆ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್, ಯಾಕೆಂದ್ರೆ ಗೆದ್ದಿರೋ ತಂಡ ಟಾಪ್ ಅಲ್ಲಿ ಕನ್ಫರ್ಮ್ ಆಗಿ ಕೂರೋ ಚಾನ್ಸ್ ಇದೆ. ಸೊ ಆ ಮ್ಯಾಚ್ ಬಗ್ಗೆ ಮಾತನಾಡೋಣ. ಹರಿ, ಒಂದು ಎರಡೂ ತಂಡಗಳಿಗೆ ಇದೊಂಥರ ಏನಂತಾರೆ, ಪ್ರತಿಷ್ಠೆ ಸಮರ. ಹೌದು. ಸೊ ಎಷ್ಟು ಒಂದು ಕುತೂಹಲ ಆಗಿರುತ್ತೆ ಅಂತ ಈ ಮ್ಯಾಚ್. ಮೈನ್ ಅಂದ್ರೆ ಈ ಮ್ಯಾಚ್ ನಾವು ಒಂಥರ ಬ್ಯಾಟಲ್ ಆಫ್ ರಾಯಲ್ಸ್ ಅಂತ ಹೇಳ್ಬೋದು. ಓಕೆ, ರಾಜಸ್ಥಾನ್ ರಾಯಲ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೌದು. ಸೊ ಬ್ಯಾಟಲ್ ಆಫ್ ರಾಯಲ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದಂತೂ ಪಕ್ಕ. ಯಾಕಂದ್ರೆ ಇಬ್ರು ಸ್ಟ್ರಾಂಗ್ ಇದಾರೆ ಈ ಸೀಸನ್ ನೋಡಿದ್ರೆ ನಾವು. ಹೌದು, ಇಬ್ರು ಮೇಲೆ ಹೋಗಿ ಕೂತಿದ್ದಾರೆ ಪಾಯಿಂಟ್ಸ್ ಟೇಬಲ್. ಯಾರು ಸೋತಿಲ್ಲ. ಹಂಗಾಗಿ ಅಂಡ್ ಬ್ಯಾಲೆನ್ಸ್ಡ್ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ RCB ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಓಕೆ, ಆ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಹ್ಮ್. ಸೊ ಹಂಗಾಗಿ ಒಳ್ಳೆ ಫೈಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಲ ಓಕೆ. ಇವರಿಬ್ಬರ ಮಧ್ಯೆ. ಓಕೆ, ಅಲ್ಲ, ಒಂದ್ ಕಡೆ ಎರಡು ತಂಡಗಳು ಸ್ಟ್ರಾಂಗ್ ಇದೆ, ಅದು ಓಕೆ, ಒಪ್ಕೊಳ್ಳೋಣ. ಬಟ್ ಇನ್ನೊಂದು ಗುವಾಹಟಿ ಸ್ಟೇಡಿಯಂ ಯಾವ ತರ, ಯಾರಿಗೆ ಸಪೋರ್ಟ್ ಆಗಿರುತ್ತೆ ಪಿಚ್ ಅಂತ? ಗುವಾಹಟಿ ಸ್ಟೇಡಿಯಂ ಆಕ್ಚುಲಿ ಅವ್ರದ್ದು ಯಾರು ಟಾಸ್ ವಿನ್ ಆದ್ರೆ ಹ್ಮ್. ಈ ಚೇಸಿಂಗ್ ತಗೊಂಡ್ರೆ ಅವರಿಗೆ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಾಲ್ ಗ್ರಿಪ್ ಮಾಡೋದೆಲ್ಲ ಸ್ವಲ್ಪ ಟಫ್ ಇರುತ್ತಂತೆ. ಹಂಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಯಾರು ಬೌಲಿಂಗ್ ಮಾಡ್ತಾರಲ್ಲ ಅವ್ರಿಗೆ ಕಷ್ಟ ಇರೋದ್ರಿಂದ ಹ್ಮ್. ಚೇಸಿಂಗ್ ತಗೊಂಡ್ರೆ ಅದು ಒಳ್ಳೆ ಬೆನಿಫಿಟ್ ಇರುತ್ತೆ ಅಲ್ಲಿ. ಅಂಡ್ Okay. ಮೇನ್ ಅದು ಬ್ಯಾಟಿಂಗ್ ಪಿಚ್ ಗುವಾಹಟಿ. ಓಕೆ, ಸೊ ಯಾರೇ ಟಾಸ್ ಗೆದ್ರು ಬ್ಯಾಟಿಂಗ್ ಚೇಸಿಂಗ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇನ್ನ RCB 2 ಮ್ಯಾಚ್ ಅಲ್ಲಿ 2 ಗೆದ್ದಿದೆ. ರಾಜಸ್ಥಾನ ಕೂಡ 3 ಮ್ಯಾಚ್ ಅನ್ನ 3 ಗೆದ್ದು ಟಾಪ್ ಅಲ್ಲಿ ಇದೆ. ಸೊ ಇವಾಗ ನೋಡಿದ್ರೆ ನೀವು ಸ್ಟ್ರಾಂಗ್ ಎರಡು ಬಲ ನೋಡೋದಾದ್ರೆ ಯಾವ್ದಕ್ಕೆ ಸ್ವಲ್ಪ ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ? ನಾವು ಹಿಂದೆ ಮೊನ್ನೆ ಮಾತಾಡುವಾಗ ಹೇಳಿದ್ವಿ CSK RCB ಅಂದಾಗ ನಾವು ಒನ್ ಸೈಡೆಡ್ ಮ್ಯಾಚ್ ಅಂತ ಹೇಳಿದ್ವಿ. ಹೌದು, ಸ್ಟಿಲ್ CSK ಚೇಸಿಂಗ್ ಮಾಡುವಾಗ ಒಂದ್ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿತ್ತು. ಹೌದು, ಆದ್ರೆ ಈ ಸಲ ಆತರ ಒನ್ ಸೈಡೆಡ್ ಇರೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ತುಂಬಾ ಸ್ಟ್ರಾಂಗ್ ಇದೆ ಈ ಸಲ. ಹೌದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು. ಹ್ಮ್. ಅಂಡ್ ಅವ್ರ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಗೊತ್ತಿದೆ ನಿಮ್ಗೆ. ಹೌದು, ಪಾಕೆಟ್ ಡೈನಮೋಸ್ ಎರಡು ಓಪನಿಂಗ್ ಪೇರ್. ಸೇಮ್. ಆ ಕಡೆ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಜೈಸ್ವಾಲ್. ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೌದು, ಹಂಗಾಗಿ CSK ಮೇಲೆ ಆಡಿತರ ಇಲ್ಲಿ ಆಡಕ್ ಆಗಲ್ಲ ಇವರು. ಹ್ಮ್. ಸ್ವಲ್ಪ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಓಕೆ, ಅವ್ರನ್ನ ನೋಡ್ಕೊಂಡು ಆಡ್ಬೇಕಾಗುತ್ತೆ. ಈ RCB ಬೌಲಿಂಗ್ ಕೂಡ ನಾವು ನೋಡಿದ್ರೆ ಹ್ಮ್. ಸ್ಟಾರ್ಟಿಂಗ್ 2 ಮ್ಯಾಚ್ SRH ಮೇಲೆ ಇರ್ಬೋದು ಅಥವಾ CSK ಮೇಲೆ ಇರ್ಬೋದು, ಹ್ಮ್. ಎರಡರಲ್ಲೂ 200+ ಕೊಟ್ಟಿದ್ದಾರೆ ಹೌದು, RCB ಬೌಲರ್ಸ್. ಹೌದು, ಹಂಗಾಗಿ ಅದ್ರಲ್ಲಿ ಇವ್ರದ್ದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ರಾಜಸ್ಥಾನ ಹ್ಮ್. ಸ್ವಲ್ಪ ಅಲ್ಲಿ ಡ್ರಾಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇವರಿಗೆ, RCB ಅವರಿಗೆ. ಓಕೆ. ಅದನ್ನ ಅವರು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಹೌದು, ಇನ್ನ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ, ಮಳೆಯಿಂದ 11 ಓವರಿಗೆ ಮುಂಬೈ ಹಾ. ಮೇಲೆ ಆಡಿದ್ರಲ್ಲ. ಸೊ ಅಲ್ಲಿ ಏನಾಯ್ತು ಅಂದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡೋರು ರಾಜಸ್ಥಾನ್ ರಾಯಲ್ಸ್. ಹೌದು, ಖಂಡಿತ ಬೌಲಿಂಗ್ ಅಲ್ಲೂ ಕೂಡ ಕೇವಲ 123 ರನ್ನಿಗೆ ಮುಂಬೈನ ಕಟ್ ಕಟ್ ಹಾಕಿದ್ರು. ಸೊ 11 ಓವರಿಗೆ 150 ಪ್ಲಸ್ 150 ಹೊಡೆದಿದ್ದಾರೆ. ಹೌದು. ಇದೇ ಗುವಾಹಟಿ ಸ್ಟೇಡಿಯಂ ಅಲ್ಲೇ. ಹೌದು, ಹಂಗಾಗಿ ಇದು ಒಳ್ಳೆ ನಾವು ಬ್ಯಾಟಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪಿಚ್ ಅಲ್ಲಿ. ಓಕೆ, ಇಬ್ರು ಕೂಡ 200 ಹೊಡೆಯೋ ಚಾನ್ಸಸ್ ಇರುತ್ತೆ. ಸ್ಟಿಲ್ ಅವ್ರದ್ದು ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅವ್ರದ್ದು ನೋಡಿದ್ರೆ ಈಗ 3 ಮ್ಯಾಚ್ ಅಲ್ಲಿ ಕೂಡ ಜೈಸ್ವಾಲ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹೌದು, ಆಮೇಲೆ ವೈಭವ್ ಸೂರ್ಯವಂಶಿ, ಹ್ಮ್. ಜುರೇಲ್, ಹ್ಮ್. ಮತ್ತೆ ಪರಾಗ್ ಕೂಡ ಅವಾಗ ಬರ್ತಾರೆ, ರಿಯಾನ್ ಪರಾಗ್ ಕೂಡ. ಹೌದು, ಜೊತೆಗೆ ಹೆಟ್ಮೇಯರ್ ಕೂಡ ಇದ್ದಾರೆ, ಹೆಡ್ ಮೇರ್ ಇದಾರೆ, ಜಡೇಜಾ. ಜಡೇಜಾ ಇದ್ದಾರೆ. ಸೊ ಅವ್ರದ್ದು ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ಹಂಗಾಗಿ RCB ಬೌಲಿಂಗ್ ಇನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೋಬೇಕು ಅವರು, ಸ್ವಲ್ಪ ಇನ್ನ ಕ್ವಾಲಿಟಿ ತರಬೇಕು. ಹ್ಮ್. ಅದರಲ್ಲಿ ಅವರು ಅಲ್ಲ, ಕಾನ್ಸಂಟ್ರೇಟ್ RCB ಬೌಲಿಂಗ್ ಕೂಡ ಒಳ್ಳೆ ವಿಕೆಟ್ ಇದಾರೆ. ಡೆಸಲ್ವುಡ್ ಆಗಿರ್ಬೋದು, ಹೌದು. ಡಫಿ ಆಗಿರ್ಬೋದು, ಮತ್ತೆ ಅಭಿನ ಅಂತ ಅಭಿನಂದನ್ ಸಿಂಗ್ ಅವ್ರು ಆಡ್ಸಿದ್ರು. ಸೊ ರನ್ ಬಿಟ್ಕೊಡ್ತೀವಿ ವಿಕೆಟ್. ತುಂಬಾ. ಹೌದು, ನೀವ್ ಹೇಳಿದ್ದು ಡಫಿ ಇರ್ಬೋದು, ಹ್ಮ್. ತುಂಬಾ ವಿಕೆಟ್ ಟೇಕಿಂಗ್ ಬೌಲರೇ ಅವರು. ಓಕೆ, ಸ್ಟಿಲ್ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಅವರು 50+ ಹೋದ್ರು ಅನ್ಸುತ್ತೆ. ಹೌದು, ಅಂಡ್ ಇವ್ರು ಭುವನೇಶ್ವರ್ ಕುಮಾರ್ ಕೂಡ 4 ಓವರ್ಸ್ಗೆ 40 ಕೊಟ್ಟಿದ್ರು. ಹೌದು, ವಿಕೆಟ್ ತೆಗಿತಿದ್ದಾರೆ, ಬಟ್ ಸ್ಟಿಲ್ ರನ್ಸ್ ಬಿಟ್ಕೊಡ್ತಿದ್ದಾರೆ. ಹಂಗಿದಾಗ ಅಕಸ್ಮಾತ್ ಏನಾದ್ರು ಅವರು ರಾಜಸ್ಥಾನ್ ಅವ್ರು ಏನಾದ್ರು ಚೇಸಿಂಗ್ ತಗೊಂಡ್ರೆ ಹ್ಮ್. ಅವ್ರು ಹೊಡೆಯೋ ಚಾನ್ಸಸ್ ಇರುತ್ತೆ, ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇವರು ಬೌಲಿಂಗ್ ಸ್ವಲ್ಪ ಇನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ನಾವು ಹಿಂದಿನ ಮ್ಯಾಚ್ ಅಲ್ಲಿ ಕೂಡ ಮಾತಾಡಿದ್ವಿ, ಹ್ಮ್. ಏನಾದ್ರು ಇನ್ನೊಂದು ಬೌಲರ್ ಹೆಸಲ್ವುಡ್ ಏನೋ ತರ ಚಾನ್ಸಸ್ ಇರುತ್ತಾ ಅಂತ. ಅಲ್ಲ, ಹೆಸಲ್ವುಡ್ ಆಡಿಸಬಹುದು ಅಂತ ಅನ್ಸುತ್ತೆ, ಯಾಕೆಂದ್ರೆ ಚಾನ್ಸ್ ಇದೆ. ಯಾಕೆಂದ್ರೆ ಒಂದು ಸ್ಟ್ರಾಂಗ್ ಟೀಮ್ ರಾಜಸ್ಥಾನ, ಹೌದು. ಇನ್ನೊಂದು ಹೆಸಲ್ವುಡ್ ಆಡ್ಸಿರ್ಲಿಲ್ಲ 2 ಮ್ಯಾಚ್ ಅಲ್ಲೂ ಕೂಡ. ಹೌದು, ಸೊ ಇಲ್ಲೇನಾದ್ರೂ ತರ ಚಾನ್ಸ್ ಇದೆಯಾ? ಇರುತ್ತೆ. ನೋಡಿ ಅಲ್ಲಿ ಈಗ ಟಿಮ್ ಡೇವಿಡ್, ರಮೇಯರ್, ಶೆಫರ್ಡ್ ಇಬ್ರಿದ್ದಾರೆ ಹ್ಮ್. ದಾಂಡಿಗರು. ಹ್ಮ್. ಅದ್ರಲ್ಲಿ ಒಬ್ರನ್ನ ಕೂಡ್ಸಿದ್ರು RCB ಬ್ಯಾಟಿಂಗ್ ಏನಾದ್ರು ಹೊಡೆತ ಬೀಳಲ್ಲ. ಹೌದು, ಹಂಗಾಗಿ ಈಗ ಶೆಫರ್ಡ್ ಏನು ಬೌಲಿಂಗ್ ಅಷ್ಟು ವರ್ಕ್ ಆಗ್ತಿಲ್ಲ. ಟಿಮ್ ಹೌದು. ಡೇವಿಡ್ ಕೂಡ ಫುಲ್ ಭರ್ಜರಿ ಫಾರ್ಮಲ್ ಇದ್ದಾರೆ. ಹೌದು,
ಹಂಗಾಗಿ ಒಂದ್ ಮ್ಯಾಚ್ ಶೆಫರ್ಡ್ ನ ಬಿಟ್ಟು ಏನಾದ್ರು ಹೆಸಲ್ವುಡ್ಗೆ ಚಾನ್ಸ್ ಕೊಟ್ಟು ನೋಡಿದ್ರೆ ಹ್ಮ್. ಅವ್ರ ಬೌಲಿಂಗ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದು ಹೌದು ಕರೆಕ್ಟ್ ನೀವ್ ಹೇಳ್ದಂಗೆ ಶೆಫರ್ಡ್ ಬೌಲಿಂಗ್ ಅಲ್ಲಿ ಅಂತ ಏನು ಇದು ಇಲ್ಲ, ಎರಡ್ match ಬರ್ತಿಲ್ಲ ಅಲ್ಲಿ ಅವ್ರದ್ದು ಆಟ ಇಲ್ಲ. ಆಮೇಲೆ ಬ್ಯಾಟಿಂಗ್ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಸಿಕ್ತಿಲ್ಲ, ಸೊ ಆ ಫಾರಿನ್ ಪ್ಲೇಯರ್ ಇದ್ರಲ್ಲಿ ಹೆಸಲ್ವುಡ್ ಕೊಟ್ರೆ ಅಟ್ಲೀಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಬಲ ಬರುತ್ತೆ. ಇನ್ನ ಸ್ಟ್ರಾಂಗ್ ಆಗುತ್ತೆ. Okay. ಸೊ ಅದ್ರಲ್ಲೂ ಕೂಡ ಈಗ ಇವರು ವೈಭವ್ ಸೂರ್ಯವಂಶಿ, ಜೈಸ್ವಾಲ್ ಹ್ಮ್. ಇಬ್ರಲ್ಲಿ ಒಬ್ರು ವಿಕೆಟ್ ತಗೊಂಡ್ರು ಅದು ಹೌದು. ನಮಗೆ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 3 ಮ್ಯಾಚ್ ಅಲ್ಲಿ ಕೂಡ ಅವರೇ ಆಡ್ತಿದ್ದಾರೆ. ಹ್ಮ್. ಓಪನಿಂಗ್ ನ ಮುರಿದ್ರೆ Okay. ಅವ್ರದ್ದು ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನರ್ವಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪರಾಗು ಒಳ್ಳೆ ಆಟ ಆಡ್ತಾರೆ, ಇಲ್ಲ ಅಂತಿಲ್ಲ. Okay. RCB ಬೌಲರ್ಸ್ ನ ಡಾಮಿನೇಟ್ ಮಾಡೋಂತ ಪ್ಲೇಯರ್ ಅಲ್ಲ ಹೌದು. ಪರಾಗು. ಹ್ಮ್. ಅಂಡ್ ಹೆಟ್ಮೇರ್ ನ ಕೂಡ ಕಟ್ ಹಾಕ್ಬೋದು. ಹೌದು. ಹಂಗಾಗಿ ನಾವು ಮಾತಾಡ್ಕೊಂಡಂಗೆ ಒಂದೇನಂದ್ರೆ ರಾಜಸ್ಥಾನ್ಗೆ ಓಪನಿಂಗ್ ಗೆ ಪ್ಲಸ್ ಪಾಯಿಂಟ್. ಪ್ಲಸ್ ಪಾಯಿಂಟ್ ಅವ್ರದ್ದು ಇರೋದೇ ಪ್ಲಸ್ ಪಾಯಿಂಟ್. 3 ಮ್ಯಾಚ್ ಅಲ್ಲಿ ನೋಡಿದ್ರು ಹ್ಮ್. ಓಪನಿಂಗ್ ಸ್ಟ್ರಾಂಗ್ ಇರೋದು ಅವ್ರದ್ದು. ಸೊ ಅದನ್ನೇ ಫಸ್ಟ್ RCB ಬೌಲರ್ಸ್ ಬ್ರೇಕ್ ಮಾಡ್ಬೇಕು. ಓಕೆ, ಇನ್ನೊಂದ್ ಕಡೆ RCB ಕೂಡ ಅಷ್ಟೇ ಸಾಲ್ಟ್ ಏನಂತ ಪ್ರದರ್ಶನ ಕೂಡ ಇಲ್ಲ. ಇಲ್ಲ, ಅದೊಂದು ಚಾನ್ಸ್ ಇರುತ್ತೆ. ಅಂಡ್ ಓಪನಿಂಗ್ ಅಲ್ಲಿ ಬೆತ್ತಲ್ ಹಾಕ್ಬೋದ ಅಂತ ಸಾಲ್ಟ್. ಅದು ಒಂದು ಚೇಂಜಸ್ ಮಾಡಿ ನೋಡ್ಬೋದು ಅವ್ರು. ಹಾ. ಯಾಕಂದ್ರೆ ಒಳ್ಳೆ ಈಗ RCB ಮುಟ್ಟಿದೆಲ್ಲ ಚಿನ್ನ ಅಂತ ಇದೆ, ಹೌದು. ಅವ್ರು ಆಡ್ತಿರೋದೆಲ್ಲ ಹಂಗೆ ಇದೆ. ಹ್ಮ್. ಹಂಗಿದಾಗ ಒಂದು ಚಾನ್ಸ್ ನೋಡಿ ತಗೋಬಹುದು, Okay. ಏನಾಗಲ್ಲ, ಅದೇನು ಹೊಡ್ತಾ ಬೀಳಲ್ಲ ಅನ್ಕೋತೀನಿ ನಾನು. ಓಕೆ, ಆ ಒಂದು ಗ್ರೌಂಡ್ ಅಲ್ಲಿ ಬ್ಯಾಟಿಂಗ್ ಪಿಚ್ ಅಂತ ಹೇಳಿದ್ರಿ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಟಾರ್ಗೆಟ್ ಕೊಡ್ಬೇಕಂತ? ಅಲ್ಲಿ 230 240 ಪ್ಲಸ್ ಕೊಡ್ಲೇಬೇಕು. ಯಾಕಂದ್ರೆ ಅದು ನೋಡಿದ್ರಲ್ಲ ಮುಂಬೈ ಮೇಲ್ ಮ್ಯಾಚ್ ಅಲ್ಲಿ ಹೌದು. 11 ಓವರ್ಗೆ 105 ಹೊಡೆದಿದ್ದಾರೆ ಅಂದ್ರೆ ಹ್ಮ್. 20 ಓವರ್ಗೆ ಹಿಂಗ್ ಹೊಡಿಯೋ ಚಾನ್ಸಸ್ ಇರುತ್ತೆ. ಇಬ್ರದು ಬ್ಯಾಟಿಂಗ್ ಹಂಗೆ ಇದೆ. ಹೌದು. ಹಂಗಿದಾಗ 230 240 ಹೊಡೆದ್ರು ಹ್ಮ್. ಚೇಸಿಂಗ್ ಮಾಡೋ ಟೀಮ್ ಕೂಡ 200 ಪ್ಲಸ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಓಕೆ. ಹಂಗಾಗಿ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಯಾವ್ದೇ ಟೀಮು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಹ್ಮ್. 230 240 ಪ್ಲಸ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಓಕೆ. ಆದ್ರೆ ಒಂದು ಇಲ್ಲಿ ನಾವು ಗಮನಿಸೋದಾದ್ರೆ ಓಕೆ. ಅಲ್ಲಿ ಸಂದೀಪ್ ಶರ್ಮಾ ಬೌಲಿಂಗ್ ಇದೆಯಲ್ಲ, ಹೌದೌದು. ಅವ್ರದ್ದು ಒಂದ್ ಸ್ವಲ್ಪ ಕಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವು ಕಿಂಗ್ ಕೊಹ್ಲಿ ಎಲ್ಲಾ ಬೌಲರ್ನು ಡಾಮಿನೇಟ್ ಮಾಡೋಂತಹ ಪ್ಲೇಯರ್. ಹೌದು. ಆದ್ರೆ ಅದೇ ಕಿಂಗ್ ಕೊಹ್ಲಿನ 7 ಸಲ ಔಟ್ ಮಾಡಿದ್ದಾರೆ. ಹೌದು. ಯಾರು? ಇದೇ ಸಂದೀಪ್ ಶರ್ಮಾ ಹೌದು. ಹ್ಮ್. ಈ IPL ಅಲ್ಲಿ. ಹ್ಮ್. ಹಂಗಾಗಿ ಅದೇ ಯಾವಾಗಲೂ ವರ್ಕ್ ಆಗುತ್ತೆ ಅಂತಲ್ಲ, ಹ್ಮ್. ಸ್ಟಿಲ್ ಕೊಹ್ಲಿ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಆಡುವಾಗ. ಹ್ಮ್. ಸಂದೀಪ್ ಶರ್ಮಾ ವಿರುದ್ಧ ಅವರು ಫೇಸ್ ವೇರಿಯೇಷನ್ ಇರ್ಬೋದು, ನಕಲ್ ಬಾಲ್ ಹಾಕೋದಿರ್ಬೋದು, ಸೊ ಅದೆಲ್ಲ ಚಾನ್ಸಸ್ ಇರುತ್ತೆ. ಅದನ್ನ ನೋಡ್ಕೊಂಡು ಹುಷಾರಾಗಿ ಆಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.